ಇಂದು ಶಿವರಾತ್ರಿಯ ಪರಮ ಪವಿತ್ರ ದಿವಸ. ಈ ದಿನ ಅನೇಕ ಮಂದಿ ಶಿವನನ್ನು ಬಹಳ ಭಕ್ತಿಯಿಂದ ಧ್ಯಾನ ಮಾಡ್ತಾರೆ. ಇಂದಿನ ದಿವಸದ ಬಗ್ಗೆ ಹೇಳೋದಾದರೆ, ಶಿವರಾತ್ರಿ ದಿವಸ ವಿಷವನ್ನು ಪಾನ ಮಾಡಿದ ಶಿವ ಅಂತ ಎಲ್ಲರೂ ಹೇಳ್ತಾರೆ. ಹೇಗೆ ಅಂತಂದರೆ, ಒಂದು ಸಂದರ್ಭ ಬರುತ್ತೆ, ಆ ಸಮುದ್ರ ಮಥನವಾಗಿ ತುಂಬ ಒಳ್ಳೆಯ ವಸ್ತುಗಳೆಲ್ಲ ಬರುತ್ತೆ. ಐರಾವತ ಮತ್ತಿತರ ಅಮೃತ ಅದೆಲ್ಲ ಅದನ್ನೆಲ್ಲ ತೆಗೆದುಕೊಳ್ಳಿಕ್ಕೆ ಮುಂದೆ ನಾ ಮುಂದೆ ಅಂತ ಎಲ್ಲರೂ ಬರ್ತಾರೆ. ಆದರೆ ವಿಷ ಬಂದಾಗ, ಹಲ ವಿಷ ಬಂದಾಗ ಯಾರೂ ಅವರ ಹತ್ತಿರ ಬರೋದಿಲ್ಲ. ಎಲ್ಲರೂ ಹೇಳಿದರೆ ನಮಗೆ ಬೇಡ ನಮಗೆ ಬೇಡ ನಮಗೆ ಬೇಡ ಅಂತ. ಅಂದರೆ ಹಾಲಲ್ಲ ವಿಷಯ ಏನಾದರೂ ಆವತ್ತು ಹೊರಗೆ ಬಂದಿದ್ದರೆ ಇಡೀ ಪ್ರಪಂಚ ವಿಷಟ್ಟು ಹೋಗ್ತಿತ್ತು, ಮಾನವ ಕುಲವೆಲ್ಲ ನಾಶವಾಗ್ತಿತ್ತು. ಆವಾಗ ಶಿವ ವಿಷವನ್ನು ಸೇವನೆ ಮಾಡಿದ, ಜನರ ದುಃಖಗಳನ್ನೆಲ್ಲ ಸ್ವೀಕರಿಸಿದ, ಜನರ ಎಲ್ಲ ಪಾಪಗಳನ್ನು ಸ್ವೀಕರಿಸಿದ ಮಾತಿನಂತೆ ಎಲ್ಲವನ್ನು ತಾನೇ ವಿಷಯವನ್ನು ಸ್ವೀಕಾರ ಮಾಡಿ ಪಾನ ಮಾಡ್ತಾನೆ. ಇದರಲ್ಲಿ ಏನು ನಮಗೆ ಸಂದೇಶ ಬರುತ್ತೆ ಅಂತಂದರೆ, ಸುಖಕ್ಕೆ ಎಲ್ಲರೂ ಇದ್ದಾರೆ, ಆದರೆ ಕಷ್ಟಕ್ಕೆ ಯಾರೂ ಇಲ್ಲ. ಸುಖ ಬಂದಾಗ ತನಗೆ ಬೇಕು ಅಂತ ಎರಡು ಕೈ ಹಿಡಿದು ಬಿಡ್ತಾರೆ. ಆದರೆ ಸಮಸ್ಯೆಗಳು, ಕಷ್ಟಗಳು, ತಾಪತ್ರಯಗಳು ಬಂದಾಗ ನಮಗೆ ಬೇಡ ಯಾರಾದರೂ ಅದನ್ನು ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಇದು ಲೋಕದ ಸತ್ಯ. ಈ ದಿವಸ ನಾವು ಎಲ್ಲರೂ ಕೂಡ ಭಗವಂತನಿಗೆ ಪ್ರಾರ್ಥಿಸುವ ಉದ್ದೇಶ, ನಮ್ಮೆಲ್ಲ ಕಷ್ಟಗಳನ್ನು ನೀನು ಸ್ವೀಕಾರ ಮಾಡಿಕೊ, ನಮಗೆ ಸುಖವನ್ನು ಕೊಡು ಅಂತೇಳಿ. ಇಲ್ಲಿ ಭಾಳ ಜನ ಪಾದಯಾತ್ರೆಗೆ ಬರ್ತಾರೆ. ಅವರೆಲ್ಲ ಬಂದಾಗ ಬಹಳ ಕಷ್ಟಪಟ್ಟು ಪಾದಯಾತ್ರೆಗೆ ಬರ್ತಾರೆ, ಕೈ ಹಿಡ್ಕೊಂಡು ಮತ್ತು ಗಾಯ ಮಾಡಿಕೊಂಡು